ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಒಂದು ಕಂಪನಿ ತನ್ನದೇ ಆದ ನೆಲೆಯನ್ನು ಕಂಡುಕೊಳ್ಳೋವರೆಗೂ, ಗಟ್ಟಿಯಾಗಿ ನೆಲೆಯೂರೋವರೆಗೂ ಅದಕ್ಕೆ ಒಂದು ಜಾಗ ಬೇಕಾಗತ್ತೆ. ಆ ಸ್ಥಳ ಕಂಪನಿಯ ಇಡೀ ಬೆಳವಣಿಗೆಗೆ ಸಾಥ್ ನೀಡಿ ಫಂಡಿಂಗ್, ಮೆಂಟೋರ್ಶಿಪ್, ಟ್ರೈನಿಂಗ್ ಈ ರೀತಿಯಾದ ಹಲವಾರು ಸವಲತ್ತುಗಳನ್ನು ಕೊಟ್ಟು ಹಂತ ಹಂತವಾಗಿ ಅದರ ಜೊತೆಯಾಗಿ ನಿಲ್ಲುತ್ತೆ. ಅಂತಹ ಸಂಸ್ಥೆಗಳನ್ನು ನಾವು ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಕರಿತೀವಿ. ಈ ರೀತಿಯ ಬಹಳಷ್ಟು ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ನಾವು ನಿಮಗೆ ತೋರಿಸಿದ್ದೀವಿ. ಆದರೆ ನಾವು ಇವತ್ತು ತೋರಿಸ್ತಾ ಇರುವಂಥದ್ದು ಒಂದು ವಿಭಿನ್ನವಾದಂತಹ ಜಾಗ. ಇದನ್ನು ವರ್ಕಿಂಗ್ ಸ್ಪೇಸ್ ಅಂತ ಕರಿತೀವಿ. ಈ ವರ್ಕಿಂಗ್ ಸ್ಪೇಸ್ನಲ್ಲಿ ಕಂಪನಿಗಳಿಗೆ ಮಿನಿಮಲ್ ರೆಂಟಲ್ನಲ್ಲಿ ಸ್ಪೇಸ್ನ ಕೊಟ್ಟು, ಆಫೀಸ್ ಸೆಟಪ್ನ ಮಾಡಿಕೊಟ್ಟು, ಆ ಜಾಗದ ಅಷ್ಟು ಲಾಭಾಂಶಗಳನ್ನು ಹಾಗೂ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ನಾವು ಮಂಗಳೂರಿನ ವರ್ಕಿಂಗ್ ಸ್ಪೇಸ್ನಲ್ಲಿದ್ದೀವಿ. ಇಲ್ಲಿ ಯಾವೆಲ್ಲ ಸ್ಟಾರ್ಟಪ್ಗಳಿದೆ, ಆ ಸ್ಟಾರ್ಟಪ್ಗಳ ಬಗ್ಗೆ ಹಾಗೂ ಇಲ್ಲಿನ ಕಾರ್ಯವೈಖರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ 99 ಗೇಮ್ಸ್ ಹಾಗೂ ರೋಬೋಸಾಫ್ಟ್ನ ಫೌಂಡರ್ ಆಗಿರುವ ರೋಹಿತ್ ಭಟ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಒಂದು ಫೀಲ್ಡಲ್ಲಿ ನಿಮ್ಮ ಜರ್ನಿ ಅಥವಾ ನಿಮ್ಮ ಕರಿಯರ್ ಶುರುವಾಗಿದ್ದು ಹೇಗೆ ಮತ್ತು ಯಾಕೆ? ನಾನೊಂದು ಸಾಧಾರಣ 96 ರೋಬೋಸಾಫ್ಟ್ ಎಂಬ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೆ. ಅದು ಒಂದು ಆ್ಯಪಲ್ ನಮ್ಮದು ಫಸ್ಟ್ ಕಸ್ಟಮರ್ ಆಗಿತ್ತು. ಇದು ಕಂಪನಿ ನಾವು ಸ್ಟಾರ್ಟ್ ಮಾಡಿದ್ದು ಮುಂಬೈಯಲ್ಲಿ, ಬಟ್ ಬೈ ಇಯರ್ 2000 ನಾವು ಉಡುಪಿಗೆ ಬಂದ್ವಿ. ಮತ್ತು ಉಡುಪಿಯಿಂದ ನಾವೊಂದು 2 ಪೀಪಲ್ ಟೀಮನ್ನು 20 ಪೀಪಲ್, 20ಇಂದ 50, 50ಇಂದ 100 ಹಾಗೆ ಮಾಡ್ತಾ ಒಂದು ಸಾಧಾರಣ 2021 ಆಗುವಾಗ ನಾವು ಅದನ್ನೊಂದು ಎಕ್ಸಿಟ್ ಮಾಡಿದ್ವಿ. ಎಕ್ಸಿಟ್ ಅಂದರೆ ನಮ್ಮ ಕಂಪನಿಯನ್ನು ನಾವು ಇನ್ನೊಂದು ಕಂಪನಿಗೆ ಸೇಲ್ ಮಾಡಿದ್ವಿ. ಆವಾಗ ಏನಾಗ್ತಿತ್ತು ಅಂದರೆ, ಅಲ್ಲಿ ತನಕ ಉಡುಪಿಯಲ್ಲಿ ಒಂದು ಕಂಪನಿ ಮಾಡಲಿಕ್ಕೆ ಆಗೋಲ್ಲ ಅಂತ ಒಂದು ಇಂಪ್ರೆಷನ್ ಇತ್ತು. ಇನ್ವೆಸ್ಟ್ಮೆಂಟ್ ರೈಸ್ ಮಾಡುವುದು, ಅಲ್ಟಿಮೇಟ್ಲಿ ಉಡುಪಿಯಲ್ಲಿ ಕೂತ್ಕೊಂಡು ನೀವು ಒಂದು ನಮ್ಮ ಇನ್ವೆಸ್ಟರ್ಸಿಗೆ ಎಕ್ಸಿಟ್ ಕೊಡ್ಬೋದು ಅಂತ. ಸೊ 2021 ತನಕ ನಾನು ರೋಬೋಸಾಫ್ಟ್ ಮತ್ತು 99 ಗೇಮ್ಸ್ ಎಂಬ ಸಂಸ್ಥೆಯನ್ನು ಆಪ್ರೇಟ್ ಮಾಡ್ತಾ ಇದ್ದೆ. 2021 ರೋಬೋಸಾಫ್ಟ್ ಎಕ್ಸಿಟ್ ಆಯಿತು. ಆಮೇಲೆ ನಾನು 99 ಗೇಮ್ಸ್ ಸಂಸ್ಥೆಯ CEO ಆಗಿ ಇದ್ದೇನೆ. ಸೊ ಏನು ಅಂದರೆ ಈಗ ನಿಮ್ಮ ಕಂಪನಿಯಲ್ಲಿ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ? 99 ಗೇಮ್ಸಲ್ಲಿ ಈಗ ಮೊಬೈಲ್ ಗೇಮ್ಸ್ ನಾವು ತಯಾರಿ ಮಾಡಿಕೊಂಡು ಅದನ್ನು ನಾವು ವರ್ಲ್ಡ್ ವೈಡ್ ಆಗಿ ಮಾರ್ಕೆಟ್ ಮಾಡ್ತೇವೆ. ನಮ್ಮ ಕಸ್ಟಮರ್ಸ್ ಎಲ್ಲ ಜಾಸ್ತಿಯಾಗಿರೋದು ಬೇರೆ ದೇಶದಲ್ಲಿ. ಸೊ ಇದನ್ನು ನಾನೊಂದು ಲಾಸ್ಟ್ ಕೆಲವು ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಬಟ್ ಇತ್ತೀಚೆಗೆ ನಾನು ವರ್ಕ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದೆ. ಗೊತ್ತಿರೋ ಹಾಗೆ ವರ್ಕ್ನಲ್ಲಿ ಸಾಕಷ್ಟು ಕಂಪ್ನಿಗಳು ನೆಲೆಯೂರಿವೆ. ಅದಕ್ಕೊಂದು ಸ್ಥಳಾವಕಾಶದ ಜೊತೆಗೆ ರಿಸೋರ್ಸಸ್ ಕೂಡ ನೀವು ಪ್ರೊವೈಡ್ ಮಾಡ್ತಾ ಇದ್ರ. ತುಂಬಾ ಒಂದು ಅಪ್ರಿಷಿಯೇಟ್ ಮಾಡುವಂತಹ ಸ್ಟೆಪ್ ಅಂತಲೇ ಹೇಳ್ಬೋದು, ಎಸ್ಪೆಷಲಿ ಈ ಒಂದು ಝೋನ್ನಲ್ಲಿ, ಈ ಒಂದು ರೀಜನ್ನಲ್ಲಿ. ಆ್ಯಂಡ್ ಕಮಿಂಗ್ ಟು ದಿಸ್ ರೀಜನ್, ಈಗ ಮಂಗಳೂರು ಒಂದು ಎಮರ್ಜಿಂಗ್ ಸ್ಟಾರ್ಟಪ್ ಹಬ್ ಆಗಿ ಹೊರಹೊಮ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ, ಈ ಒಂದು ಕ್ಲಸ್ಟರ್ ಬಗ್ಗೆ? ಏನಾಯ್ತು ಅಂದರೆ, ಒಂದು ಲಾಸ್ಟ್ ಒಂದು 3 ಇಯರ್ಸಿಂದ ಒಂದು ಎಕ್ಸಿಟ್ ಆದ ಕೂಡಲೇ ಒಂದು ವರ್ಷದ ನಂತರ ನನ್ನಲ್ಲಿ ಒಂದು ಡಿಸೈರ್ ಏನಾಯ್ತಂದರೆ, ಏನಾದರೂ ಒಂದು ನಮ್ಮ ರೀಜನಿಗೆ ಏನಾದರೂ ಮಾಡಬೇಕು ಅಂತ. ನಾನು ಉಡುಪಿಯಲ್ಲಿ ಹುಟ್ಟು ಬೆಳೆದವ. ಸೊ ಏನಾದರೂ ಒಂದು ನಮ್ಮ ರೀಜನಿಗೆ ಏನಾದರೂ ಒಂದು ಮಾಡಬೇಕು ಅಂತ. ಸೊ ಆವಾಗಲೇ ಈ ಥರನೇ ಒಂದು ರೌಂಡ್ ಟೇಬಲಲ್ಲಿ ಆಗಿತ್ತು. ಮೋಹನ್ದಾಸ್ ಪೈ ಅವರು, ನಾಯ್ಡು ಅವರೆಲ್ಲ ಹೇಳಿದರು, ನೀನು ಸ್ವಲ್ಪ ಲೀಡರ್ಶಿಪ್ ತಗೋ ಅಂತ. ಸೊ ಲೀಡರ್ಶಿಪ್ ಏನು ಹೇಳಿದೆ, IT ಕಂಪನೀಸ್, ಜಾಸ್ತಿ IT ಕಂಪನೀಸನ್ನು ನಾವು ಹೇಗೆ ಉಡುಪಿ ಮಂಗಳೂರು ಕಡೆ ತರೋದು ಅಂತ. ಸೊ ಹೀಗೊಂದು ಕೆಲವು ಜನರನ್ನು ನಾವು ಇಲ್ಲಿ ಇನ್ವೈಟ್ ಮಾಡುವಾಗ ಏನಾಯ್ತು ಅಂದರೆ, ಮಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಹೇಳಿ ಆಯಿತು, ಮಂಗಳೂರಲ್ಲಿ ಒಳ್ಳೊಳ್ಳೆ ಕಂಪನೀಸ್ ಇಲ್ಲ ಹೇಳಿ ಆಯಿತು. ಸೊ ನಾವು ಕಂಪನೀಸನ್ನು ತರಬೇಕಿದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಒಂದು ವರ್ಕ್ ಹೇಳಿ ಒಂದು ವರ್ಕಿಂಗ್ ಸ್ಪೇಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡಿದ ಒಂದೇ ಉದ್ದೇಶ, ಒಳ್ಳೆ ಗ್ಲೋಬಲ್ ಕಂಪನೀಸ್ ನಮ್ಮ ಊರಿಗೆ ಬರಬೇಕು ಅಂತ. ಓನ್ಲಿ ರೀಸನ್ಗೆ ನಾವು ವರ್ಕ್ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು. ನಮ್ಮದು ಫಸ್ಟ್ ಸಂಸ್ಥೆಯಲ್ಲಿ ಏರ್ಪೋರ್ಟ್ ರೋಡಲ್ಲಿ ಸ್ಟಾರ್ಟ್ ಮಾಡಿದ್ದು, 25,000 ಸ್ಕ್ವೇರ್ ಫೀಟ್. ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡಿ ಒಂದು ವಾರ ಆದ ಕೂಡಲೇ ನಾವು ಸೆಟಪ್ ಮಾಡಿದ ಇಡೀ ಸ್ಪೇಸ್ ಒಂದು ಫಾರಿನ್ ಕಂಪನಿ ಬಂದು ತಗೊಂಡಿತ್ತು. ಆವಾಗ ನಮಗೆ ಕಂಡಿತ್ತು, ನಾವು ಕರೆಕ್ಟಾಗಿ ಒಂದು ಒಳ್ಳೆ ಡಿಸೈನ್ ಮಾಡಿ ಒಂದು ವರ್ಕ್ ಸ್ಪೇಸ್ ಮಾಡಿದರೆ ಮಂಗಳೂರಲ್ಲಿ ಖಂಡಿತ ಬೇರೆ ಕಂಪನಿ, ಇನ್ನು ಒಳ್ಳೊಳ್ಳೆ ಕ್ಲೈಂಟ್ಸ್ ಬರ್ತಾರಂತ. ಅದರಿಂದ ವರ್ಕ್ ಇದು ಒಂದು ಫೆಸಿಲಿಟಿ ಇದನ್ನು ಇನ್ನೊಂದು ಫೆಸಿಲಿಟಿ ನಾವು ಉಡುಪಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಈ ಫೆಸಿಲಿಟಿ 100,000 ಸ್ಕ್ವೇರ್ ಫೀಟ್, 1 ಲಕ್ಷ ಸ್ಕ್ವೇರ್ ಫೀಟ್
1,500 ಜನರು ಕೂತ್ಕೊಂಡು ಕೆಲಸ ಮಾಡುವಂಥದ್ದೊಂದು ಫೆಸಿಲಿಟಿ ನಾವು ಲಾಂಚ್ ಮಾಡಿದ್ವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ, ಈಗ ಒಂದು ಹೊರಗಿನ ಕಂಪನಿಯವರು, ಬೆಂಗಳೂರಿನ ಕಂಪನಿ ಇರಲಿ, ಡೆನ್ಮಾರ್ಕ್ ಕಂಪನಿ ಇರಲಿ, ಅಮೆರಿಕ ಕಂಪನಿ ಇರಲಿ, ಇಲ್ಲಿ ಬಂದರೆ ನಾವು ಅವರದು ಎಲ್ಲ ಥರದ ರಿಕ್ವೈರ್ಮೆಂಟ್ಸ್ ನಾವು ಮೀಟ್ ಮಾಡ್ತೇವೆ. ಖಾಲಿ ಸ್ಪೇಸ್ ಮಾತ್ರ ಅಲ್ಲ, ಅವರು ಸ್ಪೇಸ್ ಇರಲಿ, ಎಂಪ್ಲಾಯೀಸಿಗೆ ಫುಡ್ ಇರಲಿ, ಅವರಿಗೆ ಟ್ರಾವೆಲ್ ಆಪ್ಷನ್, ಲೋಕಲ್ ಟ್ರಾವೆಲ್ ಆಪ್ಷನ್ ಇರಲಿ, ಟ್ರಾವೆಲ್ ಡೆಸ್ಕ್ ಇರಲಿ, ವಿ ಹ್ಯಾಂಡಲ್ ಎವ್ರಿಥಿಂಗ್. ಸೊ ಆ ಕಂಪನಿಯವರಿಗೆ ಕೂತ್ಕೊಂಡು ಬೇರೆ ಬೇರೆ ಜನರ ಹತ್ರ ಇಂಟ್ರ್ಯಾಕ್ಷನ್ ಮಾಡುವ ಅಗತ್ಯ ಇಲ್ಲ. ಸೊ ಇದು ನಾವು ವರ್ಕಲ್ಲಿ ಮಾಡೋದು. ಸೊ ಇದೆಲ್ಲ ಮಾಡುವಾಗ ನಮಗೊಂದಿಂದ ಏನನ್ಸಿದ್ದು ಹೇಳಿದರೆ, ಒಂದೊಂದು ಕಾಲದಲ್ಲಿ ನಾವು ಒಂದು ಸ್ಟಾರ್ಟಪ್ ಆಗಿ ಬೆಳೆದದು. ಸ್ಟಾರ್ಟಪ್ಗೋಸ್ಕರ ನಾವೇನಾದರೂ ಒಂದು ಮಾಡಬೇಕು ಅಂತ ನಾವೊಂದು ವರ್ಲ್ಡ್ ವೈಡ್ ಒಂದು ಟಾಯ್ ಹೇಳಿ ಒಂದು ಸಂಸ್ಥೆ ಇದೆ. ಇಟ್ಸ್ ಎ ಕಮ್ಯುನಿಟಿ ಆಫ್ ಎಂಟ್ರಪ್ರಿನರ್ಸ್. ಹೇಳಿದ್ರೆ ಎಂಟ್ರಪ್ರಿನರ್ಸ್ಗೋಸ್ಕರ ಮಾಡಿದ ಒಂದು ಸಂಸ್ಥೆ. ಸೊ ನಾವು ಎಣಿಸಿದ್ವಿ, ಟಾಯ್ ಹೇಳಿದರೆ ಅಂಥದ್ದೊಂದು ಸಂಸ್ಥೆಯಲ್ಲಿ ಹೇಗೆ ಎಲ್ಲ ಇಂಥದ್ದು ಹೊಸ ಹೊಸ ಎಂಟ್ರಪ್ರಿನರ್ಸ್ಗೆ ಹೇಗೆ ಅವರಿಗೊಂದು ಕಾನ್ಫಿಡೆನ್ಸ್ ತೋರಿಸೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಅವ್ರನ್ನ ಮೆಂಟರ್ ಮಾಡೋದು ಹೇಗೆ ಅಂಥದ್ದೆಲ್ಲ ಒಂದು ಫ್ರೇಮ್ ವರ್ಕ್ ಇತ್ತು. ಸೊ ಯಾರೋ ಎಲ್ಲ ಕಷ್ಟದ ಕೆಲಸ ಮಾಡಿದ್ದಾರೆ, ನಾವು ಅದನ್ನು ಮಂಗಳೂರಿಗೆ ತರುವ ಹೇಳಿ ನಾವು ಟಾಯ್ ಮಂಗಳೂರು ಹೇಳಿ ಒಂದು ಸೆಟಪ್ ಸ್ಟಾರ್ಟ್ ಮಾಡಿದ್ದು. ಈಗ ಟಾಯ್ ಮಂಗಳೂರಲ್ಲಿ ಏನಂದರೆ, ನಮ್ಮದು ಒಂದು ಮೇನ್ ಉದ್ದೇಶ ಅಂದರೆ ಯಾರೆಲ್ಲ ಸ್ಟಾರ್ಟಪ್ಸ್ ಮಾಡ್ತಾರೆ ಅವರಿಗೆ ನಾವು ಹೆಲ್ಪ್ ಮಾಡೋದು. ಯಾಕೆಂದರೆ ನಾವು ಕಷ್ಟಪಟ್ಟು ಒಂದು 25 ವರ್ಷ ನಾವು ಮಾಡಿದ ಕೆಲಸ ಇನ್ನೊಂದು ಸ್ಟಾರ್ಟಪ್ 25 ವರ್ಷ ತಗೊಳ್ಬಾರ್ದು, ಅವ್ರು 10 ವರ್ಷದಲ್ಲಿ ಮಾಡಬೇಕಂಥದ್ದೊಂದು ಥಿಂಕಿಂಗ್. ಸೊ ಅದೀಗ ನಾವು ಟಾಯ್ ಮಂಗಳೂರಲ್ಲಿ ಮಾಡ್ತಾ ಇದ್ದೇವೆ. ಟಾಯ್ ಮಂಗಳೂರು ಹೇಳಿದರೆ ಟಾಯ್ ಮಂಗಳೂರು ಇಲ್ಲಿದ್ದ ಮಂಗಳೂರಿನ ಸ್ಟಾರ್ಟಪ್ ಇರ್ಬೋದು, ಪುತ್ತೂರಿನ ಸ್ಟಾರ್ಟಪ್ ಇರ್ಬೋದು, ಉಡುಪಿ ಇರ್ಬೋದು, ಮಣಿಪಾಲ್ ಇರ್ಬೋದು, ಇವರೆಲ್ಲರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಸೊ ಬೇಸಿಕ್ಲಿ ನಾವು ಕೊಡೋದಿದೆ ಗೈಡೆನ್ಸ್, ಮೆಂಟರ್ಶಿಪ್, ಏಂಜಲ್ ಇನ್ವೆಸ್ಟ್ಮೆಂಟ್ ಇಂಥದ್ದೆಲ್ಲ ಕೊಡ್ತಾ ಇದ್ದೇವೆ. ಸೊ ಇನ್ನು ಟೈ ಜೊತೆ ಅಷ್ಟೇ ಅಲ್ಲದೆ ಕೆಡಮ್ ಜೊತೆ ಕೂಡ ನೀವು ಅಸೋಸಿಯೇಟ್ ಆಗಿದ್ದೀರಾ, ಆ ಒಂದು ಎಕ್ಸ್ಪೀರಿಯನ್ಸ್? ಹೌದು. ಸೊ ಕೆಡಮ್ ಜೊತೆ ಅದೇ ಅವ್ರು ಹೇಳುವಾಗ ಇಲ್ಲಿ ಜಾಸ್ತಿ ಕಂಪನೀಸ್ ನಮ್ಮ ರೀಜನಿಗೆ ಬರಬೇಕು. ಸೊ ಅದರಿಂದ ಕೆಡಮ್ ಜೊತೆಗೆ ನಾವೊಂದು ವರ್ಕಿಂಗ್ ರಿಲೇಷನ್ದಿಂದ ವರ್ಕ್ ಸ್ಟಾರ್ಟ್ ಆಯಿತು. ಈಗ ವರ್ಕ್ ಸ್ಟಾರ್ಟ್ ಆದ ಕೂಡಲೇ ಇಂಥದ್ದು ಬೇರೆ ಬೇರೆ ಕಾನ್ಫರೆನ್ಸನ್ನು ನಾವು ಮಾಡ್ತಾಯಿದ್ವಿ. ಉದ್ದೇಶ ಏನು ಹೇಳಿದರೆ, ಹೊರಗಿನವರಿಗೆ ಮಂಗಳೂರು ಏನಂತ ತೋರಿಸ್ಕೊಳ್ಬೇಕು, ಉಡುಪಿ ಏನಂತ ತೋರಿಸ್ಕೊಳ್ಬೇಕು. ಇಲ್ಲಿ ಹೇಳಿದರೆ ತುಂಬ ಒಳ್ಳೆ ಕಾಲೇಜಸ್ ಇದೆ, ಇದೊಂದು ಟ್ಯಾಲೆಂಟ್ ಹಬ್. ಓಕೆ, 40,000 ಗ್ರ್ಯಾಜುಯೇಟ್ಸ್ ಎವ್ರಿ ವರ್ಷ, 15,000 ಇಂಜಿನಿಯರ್ಸ್ ಇಲ್ಲಿಂದ ಹೊರಗೆ ಬರ್ತಾರೆ. ಬಟ್ ಎಲ್ಲರೂ ಇಲ್ಲಿಂದ ಊರು ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ ಅಥವಾ ಬೊಂಬಾಯಿಗೆ ಹೋಗ್ತಾರೆ. ಸೊ ನಾವೇನು ಮಾಡಬೇಕು ಹೇಳಿದ್ರೆ, ಬೇರೆ ಕಂಪನಿಯನ್ನು ಇಲ್ಲಿ ತಂದು ಇಲ್ಲಿಯ ಜನರು ಇಲ್ಲೇ ಅವರಿಗೆ ಕೆಲಸ ಸಿಗುವ ಹಾಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದು ನಾವು ಕೆಡಮ್ ಜೊತೆಗೆ ಮಾಡುವ ಕೆಲಸ. ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಂಪ್ನೀಸ್ ಅಷ್ಟೇ ಅಲ್ಲದೆ ಈಗ ತಾನೇ ಕಂಡು ಬಿಡ್ತಾ ಇರುವಂತಹ ಅದೆಷ್ಟೋ ನವೋದ್ಯಮಗಳಿಗೆ ನೀವು ಒಂದು ಆಲದ ಮರ ರೀತಿ ಆಶ್ರಯವನ್ನು ನೀಡ್ತಾ ಅವ್ರಿಗೆ ಹಂತವಾಗಿ ಜೊತೆಯಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರಲಿ, ಇನ್ನೂ ಬೇಕಾದಷ್ಟು ಕಂಪ್ನಿಗಳಿಗೆ ನಿಮ್ಮ ಕಡೆಯಿಂದ ಅನುಕೂಲವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನಮ್ಮ ಜೊತೆ ವರ್ಕ್ನ ಸಿಇಒ ಆಗಿರುವ ಡೀನ್ ಗೊನ್ಸಾಲ್ವೆಸ್ ಅವರಿದ್ದಾರೆ. ವರ್ಕ್ನಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ ಮತ್ತು ಸ್ಟಾರ್ಟಪ್ ಕಂಪ್ನಿಗಳಿಗೆ ಯಾವೆಲ್ಲ ಸೌಲಭ್ಯಗಳನ್ನು ವರ್ಕ್ನಿಂದ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವರಿಂದ ಪಡೆಯೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸ್ಟಾರ್ಟಪ್ ಪ್ರೋಗ್ರಾಮ್ ನೀವು ವರ್ಕ್ನಿಂದ ಏನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸ್ಕೊಡಿ. We have a beautiful startup program. Our beautiful startup program has 2 parts to it. One is about infra and the other is about mentorship. Okay, so in infra what we do is we provide startups the best infra available, world-class infra available, so they can come here and they can maximize their potential as far as work goes. Working environments go, right? Okay. So they have desks, they have lighting, they have HVAC systems, they have sustainability all packed in so that they can work long hours, and we also have beautiful server racks all installed within the system so that they can maximize their work environment. The second part is the mentorship and the education that we do. So we get in mentors, we get in people to train them, look at their business plans, work very closely with them on those aspects so that the whole program is well-rounded, that means, right? So just not mentorship but also infra put together in one place, so you don't have to go out and seek for anything else. And we can get their business plans ready, we get their MVPs ready, we have demo days, we have all of that packed into our program. Okay. So what kind of startups can approach, like in what stage they should be? So usually we like startups that are fairly past the incubation stage. We are not incubators, we are accelerators.
so that they have gone past the MVP stage and now they want to go further. That's when they can approach us. Their teams are growing because then we can accommodate larger teams over here. They start off with 3 or 4 people and they want to scale to 10, 20, 30 people. That's when they come to us, right? And also our mentorship programs are designed to take their MVPs out to scale, right? To scale up their programs, get scale in them. Our investors want to get past the seed funding, get them to a different level of funding. So that's what we kind of, we prefer those kind of startups to come to us. Though we look at early stage startups too, and we can take them on board, but preferably the ones who have gone to the first cycle. ಓಕೆ, ಈಗ ಯಾವುದೋ ಒಂದು ಕಂಪ್ನಿಯನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕಾಗತ್ತೆ? ಇನ್ ವಾಟ್ ವೇ ದೇ ಶುಡ್ ಅಪ್ರೋಚ್ ಯು? So what they can do is WorkWork has we are announcing this program in mid-October, but October 15 where our website will be alive, and all the details on how to kind of enlist, what are the facilities, what are the programs, what are the features that can benefit them, and what part of the program they should apply for will be available on the internet, on our website. ಓಕೆ, Okay, they'll have numbers to call up, they can come in here, they can speak to our people, and we'll have a special representative within WorkWork to take care of their needs, ಓಕೆ. right? ಸೊ ಎವ್ರಿಥಿಂಗ್ ಈಸ್ ವಿತಿನ್ ದ ರೀಚ್. Everything is within the reach. All they need to do, and we are open to them just coming here and working out, testing the programs. They don't have to sign up for a very long period. We have flexibility over there, so all of that is taken care of, right? ವೆಲ್, ಸೊ ಯು ಆರ್ ಹೋಸ್ಟಿಂಗ್ ಮಂಗಳೂರು ಬ್ಲೂಸ್ ಟುಡೇ. Yes. ವಾಟ್ಸ್ ಯುವರ್ ನೋಟ್ ಆನ್ ದ್ಯಾಟ್? So I think Mangalore, people say that it is in infancy as far as startups go, but today we are seeing fantastic startups coming here, great ideas coming here. In fact, we are quite shocked that Mangalore is booming, right? And the quality, just not the quantity of people coming here, but the quality of startups that are now pitching is fantastic, right? And we want to kind of really help them move to the next level. Okay, and finally, how Mangalore cluster is supportive for the startup? So Mangalore cluster and you know my founder Rohit Butt is a very prominent member of the Mangalore cluster, and he has grown many startups in the region. He has kind of taken his startup to an exit. So all of those things feed back into the Mangalore cluster and really push startups. We have regular programs like Thai does this every kind of month. They have programs running out of here. So all of that is really strong, right? And helps these people grow. Plus we are running our own program very soon. Exactly. So thank you so much for your valuable time and such information. Thank you. Thanks. ವೀಕ್ಷಕರೇ, ನಮ್ಮ ಜೊತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅವರು ಈ ಕಾರ್ಯಕ್ರಮ ಅಂದರೆ ನಮ್ಮ ಸ್ಟಾರ್ಟಪ್ ಚಾಂಪಿಯನ್ಸ್ ಕಾರ್ಯಕ್ರಮ ಶುರುವಾದಾಗಿನಿಂದಲೂ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ನ ನಮಗೆ ನೀಡ್ತಾ ಬಂದಿದ್ದಾರೆ. ಅವರೇ ವೈಸ್ ಪ್ರೆಸಿಡೆಂಟ್ ಬಿಯಾಂಡ್ ಬೆಂಗಳೂರು ಚೇತನ್ ದೀಕ್ಷಿತ್ ಅವರು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಸೊ ಈ ಕಾರ್ಯಕ್ರಮ ಶುರುವಾದಾಗಿಂದಲೂ ಬಿಯಾಂಡ್ ಬೆಂಗಳೂರು ಅನ್ನೋ ಮಾತನ್ನು ನಾವು ಹಲವಾರು ಬಾರಿ ಹೇಳಿದ್ದೀವಿ. ಒಂದಷ್ಟು ತಿಳ್ಕೊಂಡು ಇದ್ದಾರೆ ನಮ್ಮ ವೀಕ್ಷಕರು. ಏನಿದು ಬಿಯಾಂಡ್ ಬೆಂಗಳೂರು, ನಿಮ್ಮ ಮಾತುಗಳಲ್ಲಿ ತಿಳಿಸಿ. ಫಸ್ಟ್ ಆಫ್ ಆಲ್ ಧನ್ಯವಾದ. ಐ ಮೀನ್ ದೂರದರ್ಶನ್ ಚಂದನ ವಾಹಿನಿ ನಮ್ಮ ಜೊತೆ ಯಾವಾಗಲೂ ಸದಾ ಕರ್ನಾಟಕ ಸ್ಟಾರ್ಟಪ್ಸ್ನ ಪ್ರಮೋಟ್ ಮಾಡೋ ಉದ್ದೇಶದಿಂದ ನಮ್ಮ ಜೊತೆ ಇದ್ದಿದ್ದು, ಆ್ಯಂಡ್ ನಮಗೂ ಒಂದು ಒಳ್ಳೆ ಪಾರ್ಟ್ನರ್ ಆಗಿ ನೀವು ಬೀನ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು. ಬಿಯಾಂಡ್ ಬೆಂಗಳೂರು, ಹೇಗೆ ನಾವು ವರ್ಡ್ ಬಿಯಾಂಡ್ ಬೆಂಗಳೂರು ಅಂತ ಹೇಳಿದ್ದೆ, ಒಂದು ಈಗ ಬೆಂಗಳೂರು ಬಿಟ್ಟು ನಾವು ಬೇರೆ ಬೇರೆ ಕ್ಲಸ್ಟರ್ಸನ್ನು ನಾವು ಹೇಗೆ ಟೆಕ್ನಾಲಜಿ ಒಂದು ಟೆಕ್ ರೆಡಿನೆಸ್ಸನ್ನು ನಾವು ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಬಿಯಾಂಡ್ ಬೆಂಗಳೂರು ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಸೊ KDM ಇಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತಿರೋ ಸಂಸ್ಥೆ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಏನಿದೆಯಲ್ಲ, ಅದು ಟೆಕ್ನಾಲಜಿ ಮತ್ತು ಟೆಕ್ ಎನೇಬಲಿಂಗ್ ಒಂದು ಸಂಸ್ಥೆ ಆಗಿದ್ದು, ಅದರಲ್ಲಿ ಸ್ಟಾರ್ಟಪ್ಸ್, IT, GCCs, ಎಲೆಕ್ಟ್ರಾನಿಕ್ಸ್, ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್, ESDM ಮತ್ತು ಟ್ಯಾಲೆಂಟ್ ಅಂದರೆ ಸ್ಕಿಲ್. ಸೊ ಈ ಒಂದು ಫೋಕಸ್ ಮಾಡ್ತೀವಿ. ಇದನ್ನೆಲ್ಲದನ್ನು ನಾವು ಹೇಗೆ ಬಿಯಾಂಡ್ ಬೆಂಗಳೂರಲ್ಲೂ ನಾವು ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತಾ ಇದ್ದೀವಿ. ಇದು KDM ಬಂದು ಸರ್ಕಾರ ಪ್ರೋತ್ಸಾಹಿಸಿದ ಆರ್ಗನೈಸೇಷನ್, ಬಟ್ ಕಂಪ್ಲೀಟ್ಲಿ ಡ್ರಿವನ್ ಬೈ ಇಂಡಸ್ಟ್ರಿ ಪ್ರೊಫೆಷ್ನಲ್ಸ್ ಮತ್ತು ಇದರಿಂದ ಮಾಡ್ತಿರೋದ್ರಿಂದ. ಸೊ ಈಗ ನಾವು ಎಲ್ಲರೂ ಈಗ ಹೇಗೆ ನಾವು ಇಂಡಸ್ಟ್ರೀಸ್ ಸಮೇತ ಕೊಡಿ, ಇಂಡಸ್ಟ್ರಿ ಸಲಹೆ ತೊಗೊಂಡು ಇಂಡಸ್ಟ್ರಿಗೋಸ್ಕರ ಏನು ಮಾಡ್ಬೋದು, ಬಟ್ ಕಂಪ್ಲೀಟ್ಲಿ ಗೌರ್ಮೆಂಟ್ ಬ್ಯಾಕ್ ಮಾಡಿರೋ ಒಂದು ಸಂಸ್ಥೆ ಆಗಿರೋದ್ರಿಂದ. ಸೊ ಈಗ ಬಿಯಾಂಡ್ ಬೆಂಗಳೂರು ಅಂತ ಬಂದಾಗ ಇದರಲ್ಲಿ ನಾವು ಕರ್ನಾಟಕದನ್ನು 6 ಕ್ಲಸ್ಟರ್ ಆಗಿ ನಾವು ವಿಂಗಡಿಸಿದ್ದೀವಿ.
ಒಂದು ಮೈಸೂರು ಕ್ಲಸ್ಟರ್ ಇರ್ಬೋದು, ಮಂಗಳೂರು ಕ್ಲಸ್ಟರ್ ಮತ್ತು ಹುಬ್ಳಿ, ಧಾರವಾಡ, ಬೆಳಗಾವಿ, ಇದು 3 ಫೇಸ್ 1 ನಾವು ಶುರು ಮಾಡಿದ್ದೀವಿ. ಇನ್ನು 3 ಕ್ಲಸ್ಟರ್ ಈಗ ನಾವು ಮುಂದೆ ಬರೋ ಕಲಬುರಗಿ ಇರ್ಬೋದು, ಅಥವಾ ನಮ್ಮ ದಾವಣಗೆರೆ, ಶಿವಮೊಗ್ಗ, ಹಾಸನ, ಇದೊಂದು ಶಿವಮೊಗ್ಗ, ತುಮಕೂರು, ಇದೆಲ್ಲ ಒಂದು. ಸೊ ಈ ಒಂದು 6 ಕ್ಲಸ್ಟರ್ನ ನಾವು ಸೇರಿ ಬೆಂಗಳೂರು, ಬಿಯಾಂಡ್ ಬೆಂಗಳೂರು ಅಂತ ನಾವು ಮಿಷನ್ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಎಕೋಸಿಸ್ಟಮ್, ಸ್ಟಾರ್ಟಪ್ ಎಕೋಸಿಸ್ಟಮ್ನ ಬಿಲ್ಡ್ ಮಾಡೋದ್ರಲ್ಲಿ, ಬೂಸ್ಟ್ ಮಾಡೋದ್ರಲ್ಲಿ ಕೆಡಮ್ ಒಂದು ಟ್ರೆಮೆಂಡಸ್ ಜಾಬ್ ಮಾಡ್ತಾ ಬಂದಿದೆ. ಅಂದರೆ ಒಂದು ಬ್ಲೂಸ್ ಇರ್ಬೋದು, ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಮೈಸೂರು ಬ್ಲೂಸ್ ಆಯಿತು, HDB ಬ್ಲೂಸ್ ಆಯಿತು, ಈಗ ಮಂಗಳೂರು ಬ್ಲೂಸ್. ಸೊ ಇದರ ಜೊತೆಗೆ ಹಲವಾರು ಪ್ರೋಗ್ರಾಮ್ಸ್ ಕೂಡ ಹಮ್ಮಿಕೊಳ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳಿ, ನಿಮ್ಮ ಪ್ರೋಗ್ರಾಮ್ಸ್ಗಳ ಬಗ್ಗೆ. ಸೊ ಈಗ ನಮ್ಮ ಉದ್ದೇಶ ಕರ್ನಾಟಕದ ಡಿಜಿಟಲ್ ಎಕಾನಮಿನ ಪ್ರಮೋಟ್ ಮಾಡೋದು. ಅದರಲ್ಲಿ ನಾನು ಹೇಳ್ದಂಗೆ ಈಗ ಒಂದು 5 ಫೋಕಸ್ ಏರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇದನ್ನು ನಾವು ಹೇಗೆ ಮಾಡೋದಕ್ಕೆ ಎಕ್ಸಿಕ್ಯೂಷನ್ ಸ್ಟ್ರಾಟಜಿಯಾಗಿ ನಾವು ತುಂಬ ಇನಿಷಿಯೇಟಿವ್ಸ್, ಪ್ರೋಗ್ರಾಮ್ಸ್ ಮತ್ತು ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್. ಸೊ ಕೆಡೆಮ್ ಒಂದು ಎನೇಬ್ಲಿಂಗ್ ಎಕೋಸಿಸ್ಟಮ್. ಸೊ ಈಗ ನಾವು ಪಾರ್ಟ್ನರ್ಸ್ ಜೊತೆ ವರ್ಕ್ ಮಾಡ್ತೀವಿ, ಗೌರ್ಮೆಂಟ್ ಜೊತೆ ವರ್ಕ್ ಮಾಡ್ತೀವಿ, ಇಂಡಸ್ಟ್ರಿ ಜೊತೆ ವರ್ಕ್ ಮಾಡ್ತೀವಿ, ಪಾಲಿಸೀಸ್ ಮೇಲೆ ವರ್ಕ್ ಮಾಡ್ತೀವಿ. ಸೊ ಈಗ ನಾವು ಸರ್ಕಾರಕ್ಕೆ ನಾವು ಇಂಡಸ್ಟ್ರಿಯಿಂದ ಒಂದು ಐಡಿಯಾ ಅಥವಾ ಒಂದು ಏನು ಸಲಹೆ ಸೂಚನೆಗಳಿದೆ ಅದನ್ನು ನಾವು ಸರ್ಕಾರಕ್ಕೆ ತೊಗೊಂಡೋಗ್ತೀವಿ. ಹಾಗೆ ಸರ್ಕಾರದ ಒಳ್ಳೆ ಪಾಲಿಸಿ ಇದನ್ನು ನಾವು ಇಂಡಸ್ಟ್ರಿಗೂ ತೊಗೊಂಡೋಗ್ತೀವಿ. ಸೊ ಇಟ್ಸ್ ಅ 2-ವೇ ಸಿಸ್ಟಮ್. ಸೊ ಹೈವೇ ಥರ ಇದು. ಸೊ ನಾವು 2 ಕಡೆಯಿಂದನೂ, ಸೊ ಇಂಡಸ್ಟ್ರಿ ಮತ್ತು ಅಕಾಡೆಮಿಯಾ ಮತ್ತು ಪಾಲಿಸಿ, ಗೌರ್ಮೆಂಟ್ ಎಲ್ಲರೂ ಸೇರಿ ನಾವು ಮಾಡೋ ಒಂದು ಉದ್ದೇಶದಲ್ಲಿ. ಸೊ ಅದರಲ್ಲಿ ನಾವೀಗ ಬೇರೆ ಬೇರೆ ಪ್ರೋಗ್ರಾಮ್ಸ್, ಈಗ ಬಿಯಾಂಡ್ ಬೆಂಗಳೂರು ಬ್ಲೂ ಅಂತ ಈಗ ನಾವು ಸತತವಾಗಿ ಈಗ 3-4 ವರ್ಷದಿಂದ ಇದು ಬಿಯಾಂಡ್ ಬೆಂಗಳೂರು ಬ್ಲೂ ಅಂತ ಮಾಡ್ತಾ ಇದ್ದೀವಿ. ಏನು ಅಂದರೆ ಈಗ VCs ಅಂತ ನಾವೇನು ಹೇಳ್ತೀವಲ್ಲ, ವೆಂಚರ್ ಕ್ಯಾಪಿಟಲಿಸ್ಟ್ಗಳು, ಇವರೆಲ್ಲ ನಿಮಗೆ ಬರೀ ಮೆಟ್ರೋ ಅಥವಾ ಬಿಗ್ ಸಿಟೀಸಲ್ಲಿ ಇದ್ದಾರೆ. ಈಗ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಗುರ್ಗಾಂವ್, ಅಥವಾ ಈ ಥರ ಬೇರೆ ಬೇರೆ ಡೆಲ್ಲಿ, ಇಂಥ ಕಡೆ. ಬಟ್ ಇವಾಗ ಇಲ್ಲಿರೋ ಸ್ಟಾರ್ಟಪ್ಸ್ಗೂ ಆ ಒಂದು ಸೌಲಭ್ಯ ಇರಬೇಕು. ಬಿಕಾಸ್ ಎಲ್ಲರೂ ಇವತ್ತು ಟ್ಯಾಲೆಂಟು ಅಕ್ರಾಸ್ ಕರ್ನಾಟಕ ಇದೆ, ಎಲ್ಲ ಕಡೆನೂ ಇದೆ, ಇನ್ಕ್ಲೂಡಿಂಗ್ ಕ್ಲಸ್ಟರ್ಸ್, ಇನ್ಕ್ಲೂಡಿಂಗ್ ಎಮರ್ಜಿಂಗ್ ಕ್ಲಸ್ಟರ್ಸ್ ಅಂತ ನಾವು ಎಲ್ಲ ಕಡೆ ಇದೆ. ಬಟ್ ಅವರಿಗೆ ಅವಕಾಶಗಳು ಆಗಿರೋದ್ರಿಂದ ನಾವು ಅದನ್ನು ಕಮ್ಮಿ ಮಾಡ್ತಾ ಇದ್ದೀವಿ. ಹೇಗೆ ಅಂದರೆ ಈಗ VC ನೆಟ್ವರ್ಕನ್ನು ನಾವು ಕ್ಲಸ್ಟರ್ಸಿಗೆ ತೊಗೊಂಡ್ಬರ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ಕ್ಲಸ್ಟರ್ಸ್ ಬಗ್ಗೆ VC ಅಥವಾ ಇನ್ವೆಸ್ಟರ್ಸ್ ಅಥವಾ ಬೇರೆ ಬೇರೆ ಇಂಡಸ್ಟ್ರೀಸ್ ಅವರು ಬರೋ ಒಂದು ಸದವಕಾಶ ಆಗುತ್ತೆ. ಅಲ್ಲಿ ಏನು ಮಾಡ್ತಾರೆ, ಅವ್ರು ನೋಡ್ತಾರೆ, ನಂಬಿಕೆ ಬರುತ್ತೆ, ಇಲ್ಲಿ ಸ್ಟಾರ್ಟಪ್ಸಲ್ಲೂ ಆ ಒಂದು ಇದಿದೆ ಅಂತ. ಸೊ ಈ ಥರ ನಾವು ಮಾಡಿ ಇವತ್ತು ಸುಮಾರು ನಾವು ಟೆಕ್ಸಲರೇಷನ್ ಅಂತ ನಾವು ಇವತ್ತೇನು ನಾವು ಟೆಕ್ನೋವ್ಯಾನ್ಸಾ ಅಥವಾ ಈ ಥರ ನಾವು ಬಿಗ್ ಟೆಕ್ ಶೋ, ಈ ಥರ ನಾವು 3 ಅಸೆಟ್ ನಾವು ಇಲ್ಲಿ 3 ಕ್ಲಸ್ಟರಲ್ಲಿ ಮಾಡಿದ್ದೀವಲ್ಲ, ಪ್ರತಿ ಇದರಲ್ಲೂ ನಾವು ಬಿಯಾಂಡ್ ಬೆಂಗಳೂರು ಬ್ಲೂ ಅಂತ ನಾವು ಪಿಚಿಂಗ್ ಸೆಷನ್ ಮಾಡ್ತೀವಿ. ಸೊ ಆಯಾ ರೀಸನಿನ ಸ್ಟಾರ್ಟಪ್ಸ್ಗಳನ್ನು ನಾವು ಎಲ್ಲರಿಗೂ ಅಪ್ಲಿಕೇಶನ್ಸ್ ತೊಗೊಂಡು ಅದೆಲ್ಲ ಇಂಡಸ್ಟ್ರಿಯಿಂದ ಜೂರಿ ಮಾಡಿ ಸೆಲೆಕ್ಟ್ ಮಾಡಿ ಟಾಪ್ 10 ಸ್ಟಾರ್ಟಪ್ಸ್ನ ಐಡೆಂಟಿಫೈ ಮಾಡ್ತೀವಿ. ಸೊ ಈಗ ಟಾಪ್ 10 ಸ್ಟಾರ್ಟಪ್ಸ್ನ ಐಡೆಂಟಿಫೈ ಮಾಡಿದ್ಮೇಲೆ ವಿ ಗೆಟ್ ದ ಬೆಸ್ಟ್ ಆಫ್ ದಿ ಬೆಸ್ಟ್ VCs ಫ್ರಮ್ ಔಟ್ಸೈಡ್. ಆ್ಯಂಡ್ VCs ಸ್ಟಾರ್ಟಪ್ಸ್ನ ನಾವು ನೆಟ್ವರ್ಕಿಂಗು ಪಿಚಿಂಗ್ ಸೆಷನ್ಸ್ ಮಾಡ್ತೀವಿ. ಅಲ್ಲೇನಾಗುತ್ತೆ ಅಂದರೆ ಅಲ್ಲಿಂದ ಐಡಿಯಾಸ್ ಬರುತ್ತೆ, ಅದು ಕನ್ವಿನ್ಸ್ ಆಗ್ತಾರೆ, ಅಲ್ಲಿಂದ ಸ್ಟಾರ್ಟಪ್ಸು ಮತ್ತು VCs ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಾವು ಅಲ್ಲಿಗೆ ಅವ್ರು ಕನೆಕ್ಟ್ ಮಾಡಿ ನಾವು ಬಿಡ್ತೀವಿ. ಸೊ ದಟ್ ದ ಟ್ರಾನ್ಸಾಕ್ಷನ್ ಹ್ಯಾಪನ್ಸ್. ಅಲ್ಲಿಂದ ಅವರು VC, ಫಂಡ್, ಇನ್ವೆಸ್ಟ್ಮೆಂಟ್, ಈ ಥರ. ಸೊ ಇದು ನಾವು ಬ್ಲೂ ಅಂತ ಉದ್ದೇಶ. ಇನ್ನೊಂದು ಬಿಯಾಂಡ್ ಬೆಂಗಳೂರು ಸ್ಟಾರ್ಟಪ್ ಗ್ರಿಡ್ ಅಂತ ಮಾಡಿದ್ದೀವಿ. ಸೊ ಈ ಎಲ್ಲ ಸ್ಟಾರ್ಟಪ್ಸು ಒಂದು ಗ್ರಿಡ್ ಮುಖಾಂತರ, ಇಟ್ಸ್ ಅ ವರ್ಚುವಲ್ ಗ್ರಿಡ್. ಸೊ ಎಲ್ಲರೂ ಒಂದು ಕನೆಕ್ಟಿವ್ ಆಗಿರಬೇಕು. ಈಗ ಹೇಗೆ ಮೈಸೂರು ಸ್ಟಾರ್ಟಪ್ ಇರ್ಬೋದು ಅಥವಾ ಮಂಗಳೂರು ಸ್ಟಾರ್ಟಪ್ ಇರ್ಬೋದು, ಬೇರೆ ಬೇರೆ ಸ್ಟಾರ್ಟಪ್ಸ್ಗೆ ಹೆಲ್ಪ್ ಮಾಡಿ ಹೇಗೆ ಕ್ಲಸ್ಟರ್ಸಲ್ಲಿ ಗ್ರೋ ಆಗ್ತಿದ್ದಾರೆ. ಸೊ ಈ ಥರ ಒಂದು ಬಿಯಾಂಡ್ ಬೆಂಗಳೂರು. ಸೊ ಈ ಥರ ನಾವು ಬೇರೆ ಬೇರೆ ಪ್ರೋಗ್ರಾಮ್ಸನ್ನು, ಹಾಗೂ ನಾವು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು. ಈಗ ಕರ್ನಾಟಕ ಆಕ್ಸಿಲರೇಷನ್ ನೆಟ್ವರ್ಕ್ ಅಂತ ಇದೆ, ಇದು ಸರ್ಕಾರ ಸೂಚನೆ ಮಾಡಿರೋ ಒಂದು ಬಜೆಟ್ ಪ್ರೋಗ್ರಾಮ್ ಇದು. ಸೊ ಇದನ್ನು ನಾವು ಆಕ್ಸಿಲರೇಷನ್ ನೆಟ್ವರ್ಕ್, ಕ್ಲಸ್ಟರ್ಸಲ್ಲಿ ಆಕ್ಸಿಲರೇಟರ್ಸ್ ಇಲ್ಲ, ಇನ್ಕ್ಯುಬೇಟರ್ಸ್ ತುಂಬ ಚೆನ್ನಾಗಿದೆ, ಈಗೆಲ್ಲ ಗ್ರೋ ಆಗ್ತಿದೆ, ಬಟ್ ಆಕ್ಸಿಲರೇಟರ್ಸ್ ಇಲ್ಲ. ಸೊ ಈ ಥರ ನಾವು ಬೇರೆ ಬೇರೆ ಸ್ಟ್ರಾಟಜೀಸ್ ಮುಖಾಂತರ ಬೇರೆ ಬೇರೆ ಪ್ರೋಗ್ರಾಮ್ಸ್, ಬೇರೆ ಬೇರೆ ಇನಿಷಿಯೇಟಿವ್ಸ್ನ ನಾವು ಶುರು ಮಾಡಿದ್ದೀವಿ. ಸೊ ಇನ್ನು ಈ VCs ಆಗಿರ್ಬೋದು ಅಥವಾ ಬೇರೆ ಏಂಜಲ್ ಇನ್ವೆಸ್ಟರ್ಸ್ ಆಗಿರ್ಬೋದು, ನೀವು ಪಿಚಿಂಗ್ ಸೆಷನ್ನಿಂದ ಆಚೆಗೆ ಅವರು ನೋಡ್ತಾರೆ, ಅಂದರೆ ಒಂದು ಡಿಸ್ಟ್ರಪ್ಟಿವ್ ಐಡಿಯಾಸ್ ಆಗಿರ್ಬೋದು, ಒಂದು ಯೂನಿಕ್ ಟ್ಯಾಲೆಂಟ್ಸ್ನ ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಬಟ್ ಅಲ್ಲಿವರೆಗೂ ಅವ್ರನ್ನ ರೀಚ್ ಮಾಡಿಸೋದು, ಕರ್ಕೊಂಬರೋದಿದೆಯಲ್ಲ, ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ಆ ಕೆಲಸವನ್ನು ಹೇಗೆ ಮಾಡಿ? ಇಲ್ಲ, ಅದು ಖಂಡಿತ ಚಾಲೆಂಜಿಂಗೇ. ಬಿಕಾಸ್ ಈಗ ಕರೆಕ್ಟಾಗಿರೋ ಸ್ಟಾರ್ಟಪ್ಸ್ನ ಹುಡುಕದೇ, ಒಂದು ಅನ್ವೇಷಣೆ ಮಾಡೋದೇ. ಬಿಕಾಸ್ ಎಲ್ಲರೂ ಸ್ಟಾರ್ಟಪ್ ಅನ್ನೋದು ಅವರವರ ಒಂದು ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಮೇಲೆ ಅವರ ಒಂದು ಪ್ರಾಡಕ್ಟ್ ಐಡಿಯಾ ಅಥವಾ ನಂದು ಈ ಬಿಸ್ನೆಸ್ ಕಾನ್ಸೆಪ್ಟ್, ಇದು ಬಿಸ್ನೆಸ್ ಪ್ಲಾನ್ ಇದೆ, ಅವರೇ ಶುರು ಮಾಡಿರ್ತಾರೆ. ಎಲ್ಲರೂ ಅದನ್ನು ಹೇಳ್ಕೊಂಡಿರಲ್ಲ. ಎಷ್ಟೋ ಜನ ಮಾಡ್ತಿರ್ತಾರೆ, ಎಷ್ಟೋ ಜನ ಅದನ್ನು ಹೇಳ್ಕೊಂಡು ಮಾಡ್ತಾರೆ. ಇಲ್ಲ, ಈ ಹಲವಾರು ಸಂಸ್ಥೆಗಳು, ಈಗ ಟೈ ನೆಟ್ವರ್ಕ್ ಇರ್ಬೋದು, ಅಥವಾ ಈಗ ಬೇರೆ ಬೇರೆ ಅಸೋಸಿಯೇಷನ್ಸ್ ಇರ್ಬೋದು, ಪಾರ್ಟ್ನರ್ಸ್ ಇರ್ಬೋದು, ಅಲ್ಲ ಅಕಾಡೆಮಿಕ್ ಇನ್ಕ್ಯುಬೇಷನ್ ಸೆಂಟರ್ಸ್ ಇರ್ಬೋದು. ಇವತ್ತು ಹಲವಾರು ಕಾಲೇಜಲ್ಲಿ ಅವರದೇ ಒಂದು ಇನ್ಕ್ಯುಬೇಷನ್ ಸೆಂಟರ್ಸ್ ಮಾಡಿದ್ದಾರೆ, ಅವರೇ ಒಂದು ಸ್ಟಾರ್ಟಪ್ಪನ್ನು ಉತ್ತೇಜಿಸಲಿಕ್ಕೆ ಮಾಡಿದ್ದಾರೆ. ಸೊ ಇಂಥವನ್ನೆಲ್ಲ ನಾವು ಮೀಟ್ ಮಾಡ್ತೀವಿ, ಅವ್ರಿಗೆ ನಾವು ಹೇಳ್ತೀವಿ ಇದ್ರ ಬಗ್ಗೆ ನೋಡಿ, ಈ ಥರ ಮಾಡ್ತಾ ಇದ್ದೀವಿ, ಬನ್ನಿ. ಸೊ ಈ ಒಂದು ಸ್ಕೌಟಿಂಗ್ ಇಟ್ಸ್ ಆಲ್ಸೋ ಅನ್ ಎಕ್ಸಸೈಸ್ ನಮಗೆ. ಸೊ ಏನು ಅಂದರೆ ಈಗ ನಾವು ಕೆಡೆಮ್ ಅಥವಾ ಈಗ ನಾವು ಬೇರೆ ಬೇರೆ ಅಸೋಸಿಯೇಷನ್ ಯಾರು ಇದ್ದಾರಲ್ಲ, ದಯವಿಟ್ಟು ನಮ್ಮನ್ನೆಲ್ಲ ರೀಚ್ ಮಾಡಿದ್ರೆ
ನಾವು ನಿಮ್ಮನ್ನೆಲ್ಲರೂ ನಾವು ಇಲ್ಲಿ ಯಾರ್ಯಾರು ಇದನ್ನ ಬೆನಿಫಿಟ್ ಆಗುತ್ತೋ ಅವರೆಲ್ಲ ಅದನ್ನ ನೋಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಕಾಲ್ ಮಾಡಿದಾಗ ಬರುತ್ತೆ. ನಾವು ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾ ಇರ್ತೀವಿ, ಅಪ್ಲಿಕೇಶನ್ಸ್ ಕರೀತಾ ಇರ್ತೀವಿ, ಅದು ಮಾಡ್ಬೋದು. ಆ್ಯಂಡ್ ಇದು ಯಾವುದಕ್ಕೂ ಚಾರ್ಜಸ್ ಇಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಬಿಕಾಸ್ ನಮ್ಮ ಉದ್ದೇಶನೇ ಇನ್ನೊಬ್ಬರಿಗೆ ಅಥವಾ ಈ ಟೆಕ್ನಾಲಜಿ ಸೆಕ್ಟರ್ನ ಉತ್ತೇಜನಕ್ಕೆ. ಅದರ ಸ್ಟಾರ್ಟಪ್ಸ್ ಇರ್ಬೋದು, IT ಕಂಪ್ನೀಸ್ ಇರ್ಬೋದು, GCCs ಇರ್ಬೋದು, ಇವರೆಲ್ಲರಿಗೂ ವಿ ಸಪೋರ್ಟ್. ಓಕೆ. ಆ್ಯಂಡ್ ಇದು ಪ್ರತಿ ವರ್ಷನೂ ನೀವು ಮಾಡ್ಕೊಂಡು ಬರ್ತಾ ಇರುವಂತಹ ಇದಿಷ್ಟು ಪ್ರೋಗ್ರಾಮ್ಸ್ಗಳನ್ನ ಹೇಗೆ ಆರ್ಗನೈಸ್ ಮಾಡ್ತಾ ಇದ್ದೀರಾ? ಇಲ್ಲ, ಈ ಕಂಪ್ಲೀಟ್ ಆರ್ಗನೈಸೇಷನ್ ಆಲ್ ಕ್ರೆಡಿಟ್ ಶುಡ್ ಗೋ ಟು ಎವ್ರಿ ಸ್ಟೇಕ್ ಹೋಲ್ಡರ್ ನಮ್ಮ ಜೊತೆ ವರ್ಕ್ ಮಾಡೋದು. ಇದು ಒಬ್ಬರು ಅಥವಾ ಒಂದು ಸಂಸ್ಥೆ ಮಾಡುವಂಥದ್ದಲ್ಲ. KDM ನಾವು ಬರೀ ಸೂತ್ರಧಾರರಷ್ಟೇ ಅಥವಾ ನಾವು ಬರೀ ಒಂದು ಎನೇಬ್ಲಿಂಗ್ ಪ್ಲಾಟ್ಫಾರ್ಮ್ ಅಷ್ಟೇ. ಬಟ್ ನಮ್ಮ ಜೊತೆ ಈಗ ಗೌರ್ಮೆಂಟ್ ಇರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ಇಲಾಖೆ ಆಫೀಸರ್ಸ್ಗಳಿರ್ಬೋದು, ಹಾಗೆ ಇಂಡಸ್ಟ್ರಿ ಆ್ಯಂಕರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಇಂಡಸ್ಟ್ರಿ ಆ್ಯಂಕರ್ಸ್ ಇರ್ಬೋದು, ಅಥವಾ ಈ ಥರ ಬೇರೆ ಬೇರೆ ಹಲವಾರು ಸಂಸ್ಥೆಗಳು, ಈಗ ಟೈ ಮತ್ತು ಇದೆಲ್ಲ ಹೇಳಿದ್ರೆ ಇಂಥವ್ರೆಲ್ಲರೂ ಸೇರಿಕೊಂಡು ನಮ್ಗಳ ಜೊತೆ ನಮಗೆ ಸಹಾಯ ಮಾಡೋದ್ರಿಂದನೇ ಇವತ್ತು ನಾವೇನು ಮಾಡೋಕ್ಕಾಗೋದು. ಇವತ್ತೆಲ್ಲ ಇಟ್ ಹ್ಯಾಸ್ ಟು ಬಿ ಒನ್ ಪ್ಲಾಟ್ಫಾರ್ಮ್. ನಾವು ಸೈಲೋಸಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಸಿನರ್ಜಿಯಾಗಿ ವರ್ಕ್ ಎಕ್ಸಾಕ್ಟ್ಲಿ, ಸಿನರ್ಜಿಯಾಗಿ ವರ್ಕ್ ಮಾಡ್ಬೋದು. ಓಕೆ. ಆ್ಯಂಡ್ ತುಂಬ ಸ್ಟಾರ್ಟಪ್ ಕಂಪ್ನಿಗಳು ಏನಾಗುತ್ತೆ ಅಂತ ಅಂದರೆ ಎಲ್ಲೋ ಎಲೆಮರೆಕಾಯಾಗಿ ಉಳ್ಕೊಂಡಿರುತ್ತೆ. ಅವ್ರಿಗೆ ಒಂದು ರಿಸೋರ್ಸಸ್ಸಿಂದ ಹಿಡಿದು ಫಂಡಿಂಗಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ನೆರವಾಗ್ತಾ ಬಂದಿದ್ದೀರಾ KDM ಮೂಲಕ. ಆ್ಯಂಡ್ ನಿಮ್ಮ ಈ ಒಂದು ಪ್ರಯತ್ನ ಹೀಗೆ ಸಾಕ್ತಾನೆ ಇರಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡು. ಧನ್ಯವಾದಗಳು. ಎಷ್ಟೋ ಸಲ ನಾವು ಮಾಡುವಂತಹ ಕೆಲಸ ತುಂಬಾ ಮೊನೋಟನಸ್ ಆಗಿರುತ್ತೆ. ಪ್ರಾರಂಭಿಕ ಹಂತದಲ್ಲಿ ರಿಪಿಟೇಟಿವ್ ವರ್ಕ್ ಇರೋದ್ರಿಂದ ಸಾಕಪ್ಪ ಸಾಕು ಈ ಕೆಲಸನ ಇಲ್ಲೇ ನಿಲ್ಲಿಸ್ಬಿಡೋಣ ಅಂತಾನೂ ಅನಿಸೋದುಂಟು. ಆದರೆ ನಾವು ಮಾಡುವಂತಹ ಕೆಲಸದ ಜಾಗ ಅಥವಾ ಪರಿಸರ ರಿಫ್ರೆಶಿಂಗ್ ಆಗಿದ್ದಾಗ ನಾವು ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ. ಇಂತಹ ವಾತಾವರಣ ಇರೋದು ಇನ್ಕ್ಯುಬೇಷನ್ ಸೆಂಟರ್ಗಳಲ್ಲಿ ಹಾಗೂ ಕೋವರ್ಕಿಂಗ್ ಸ್ಪೇಸ್ಗಳಲ್ಲಿ. ಹಾಗಾದರೆ ನಿಮಗೂ ಏನಾದರೂ ಸ್ಟಾರ್ಟಪ್ ಮಾಡುವಂತಹ ಆಲೋಚನೆಗಳಿದ್ರೆ ಬೇಗನೆ ಸ್ಟಾರ್ಟ್ ಮಾಡಿ. ಈಗ ನಾನು ನನ್ನ ಟೀನ ಎಂಜಾಯ್ ಮಾಡ್ತೀನಿ. ಬಾಯ್.